ಮೈಸೂರು ಸಾಮ್ರಾಜ್ಯದ ಹೆಮ್ಮೆಯ ಗುರುತು, ಬ್ರಿಟಿಷರ ನಿದ್ದೆಗೆಡಿಸಿದ ಅಜೇಯ ಧೈರ್ಯ, ಸಾಹಸಿಕ ಇತಿಹಾಸವನ್ನು ನೆನಪಿಸುವ ಪವಿತ್ರ ತಾಣ ಇದು ಗುಂಬಜ್ ನಗರ. ಅವರನ್ನು ಕಂಡರೆ ನಾವು ಹೆದರುತ್ತೇವೆ. ಭಾರತದ ರಾಜ್ಯರಲ್ಲಿ ಅತ್ಯಂತ ಬಲಶಾಲಿ ರಾಜ ಎಂದು ಬ್ರಿಟಿಷರಿಂದ ಕೀರ್ತಿಸಲ್ಪಟ್ಟ ವ್ಯಕ್ತಿ ಅಬ್ದುಲ್ ಫತೇ ಅಲಿ ಖಾನ್ ಟಿಪ್ಪು ಸುಲ್ತಾನ ರಹಿಮಹುಲ್ಲಾ. ಹೈದರ್ ಅಲಿ ಅವರಿಗೆ ಸಂತಾನವಿಲ್ಲದ ನೋವನ್ನು ಟಿಪ್ಪು ಎನ್ನುವ ಸೂಫಿ ಸಂತರ ಬಳಿ ಪ್ರಸ್ತಾಪಿಸಿದಾಗ ಸಂತರು, ನಿಮಗೆ ಒಂದು ಗಂಡು ಮಗು ಜನಿಸುವನು, ಅವನು ಲೋಕಪ್ರಖ್ಯಾತ ರಾಜನಾಗುವನೆಂದು ಆಶೀರ್ವದಿಸಿದರು. ಆ ಮಾತಿನಂತೆ 1750ರಲ್ಲಿ ದೇವನಹಳ್ಳಿಯಲ್ಲಿ ಹೈದರ್ ಅಲಿ ಬಹದ್ದೂರ್ ಮತ್ತು ಫಾತಿಮಾ ಬೇಗಂ ಫಖ್ರುನಿಸಾ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸಿತು. ಸಂತರ ಸ್ಮರಣಾರ್ಥ ಟಿಪ್ಪು ಎಂದು ಅವನು ರಾಜನಾಗುವ ಭವಿಷ್ಯವಾಣಿ ನೆನಪಾಗಿ ಸುಲ್ತಾನ್ ಎಂದು ಸೇರಿಸಿ ಟಿಪ್ಪು ಸುಲ್ತಾನ್ ಎಂದು ಹೆಸರಿ. ವಿಶ್ವದಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ರಾಕೆಟ್ ಬಳಸಿದ ಕೀರ್ತಿ ಸುಲ್ತಾನ್ ಅವರಿಗೆ ಸಲ್ಲುತ್ತದೆ. ಹೈದರ್ ಅಲಿಯ ನಿಧನದ ಬಳಿಕ 32ನೇ ವಯಸ್ಸಿನಲ್ಲಿ ಸುಲ್ತಾನರು ರಾಜ್ಯಭಾರ ವಹಿಸಿದರು. ಸುಲ್ತಾನ್ ಅವರ ಬಲಿಷ್ಠ ಸೈನ್ಯ, ಧೈರ್ಯ ಮತ್ತು ಯುದ್ಧ ತಂತ್ರವು ಶತ್ರುಗಳಿಗೆ ಸದಾ ಸವಾಲಾಗಿ ಉಳಿಯಿತು. 1792ರಲ್ಲಿ ಬ್ರಿಟಿಷರ ಕುತಂತ್ರದ ಫಲವಾಗಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಈ ಒಪ್ಪಂದದ ಪ್ರಕಾರ ತಮ್ಮ 8 ಮತ್ತು 10 ವಯಸ್ಸಿನ 2 ಮಕ್ಕಳನ್ನು ಬಂದಿಗಳಾಗಿ ಬ್ರಿಟಿಷರಿಗೆ ಒಪ್ಪಿಸಿದರು. 1799 ಮೇ 4ರಂದು ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪುವಿನ ಮುಖ್ಯಮಂತ್ರಿ ಮೀರ್ ಸ್ವಾದಿಕನ ವಂಚನೆಯಿಂದ ಕೋಟೆಯ ಬಾಗಿಲು ತೆರೆಯಿತು. ಬ್ರಿಟಿಷರು ಕೋಟೆಯನ್ನು ಆಕ್ರಮಿಸಿದರು. ಧೀರತೆಯೊಂದಿಗೆ ಹೋರಾಡಿದ ಸುಲ್ತಾನರು ವೀರಮರಣ ಹೊಂದಿದರು. ಈ ಘಟನೆ ಬ್ರಿಟಿಷರ ಪಾಲಿಗೆ ಸಂತಸದ ದಿನವಾಗಿತ್ತು. ಮೇ 5ರಂದು ತಂದೆ ತಾಯಿಯ ಸಮಾಧಿಯ ಬಳಿ ಅವರನ್ನು ಗೌರವಪೂರ್ವಕವಾಗಿ ದಫನ್ ಮಾಡಲಾಯಿತು. 1784ರಲ್ಲಿ ಸುಲ್ತಾನ್ ಅವರು ತಮ್ಮ ತಂದೆ ತಾಯಿಗಾಗಿ ನಿರ್ಮಿಸಿದ ಅದ್ಭುತ ಶಿಲ್ಪಕಲೆಯ ಸ್ಮಾರಕವಾಗಿದೆ ಗುಂಬಜ್. ಸುತ್ತಲೂ 36 ಕಂಬಗಳಿದ್ದು ತಂದೆ ಮತ್ತು ಮಗನ 36 ವರ್ಷದ ಆಳ್ವಿಕೆಯನ್ನು ಸೂಚಿಸುತ್ತದೆ. ಕಾಬೋಲ್ನಿಂದ ತರಿಸಿದ ಒಂದು ಕಲ್ಲಿನಿಂದ 36 ಕಂಬಗಳನ್ನು ನಿರ್ಮಿಸಲಾಗಿದೆ. ಸುಮಾರು 240 ವರ್ಷದ ಹಿಂದೆ ಹಚ್ಚಿದ ಗೋಡೆಯ ಬಣ್ಣವನ್ನು ಟೈಗರ್ ಪಾಯಿಂಟ್ ಎಂದು ಕರೆಯುತ್ತಾರೆ. ಈ ಗುಂಬಜ್ ಅನ್ನು ಕಲ್ಲು, ಮೊಟ್ಟೆ, ಸುಣ್ಣ ಮತ್ತು ಬೆಲ್ಲದ ಮಿಶ್ರಣದಿಂದ ನಿರ್ಮಿಸಲಾಗಿದ್ದು ಇದರ ಸುತ್ತಲೂ 3 ಚಿನ್ನದ ಬಾಗಿಲುಗಳಿದ್ದವು. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಅದನ್ನು ಲೂಟಿ ಮಾಡಿದರು. ಬಳಿಕ ಕೃಷ್ಣರಾಜೇಂದ್ರ ಒಡೆಯರು ಆನೆಯ ದಂತದಿಂದ ನಿರ್ಮಿಸಿದ 3 ಬಾಗಿಲುಗಳನ್ನು ನೀಡಿದರು. ಗುಂಬಜ್ನ ಹೊರಾಂಗಣದಲ್ಲಿ ಟಿಪ್ಪುವಿನ ಪತ್ನಿ, ಮಕ್ಕಳು, ಸೇನಾಧಿಕಾರಿಗಳ ಸಮಾಧಿಗಳನ್ನು ಕಾಣಬಹುದು.